ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನೋಡಿ ಸ್ವಾಮಿ ನಮ್ಮ ಲೈಫ್. ಈ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ನಮ್ಮ ಡೈಲಿ ಲೈಫ್ನ ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಟ್ರಾವೆಲ್ ಬ್ಲಾಗ್ಸ್, ಕುಕಿಂಗ್ ಬ್ಲಾಗ್ಸ್, ಬೇಬಿ ಕೇರ್ ಆ್ಯಂಡ್ ನ್ಯೂಟ್ರಿಷನ್, ಫಿಟ್ನೆಸ್, ಹಾಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಎಂಟರ್ಟೈನ್ಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡು. ನಾನು ಒಬ್ಬಳು IT ಇಂಜಿನಿಯರ್. ನಂದು ಕಾರ್ಪೊರೇಟ್ ಲೈಫ್ ನಿಮಗೆ ಹೇಗಿರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಕೆಲಸ, ಮನೆ, ಮಗು, ಸಂಸಾರ ಈ ರೀತಿ ನೋಡಿಕೊಂಡು ಕೆಲಸ ಅಂತ ಅಂದ್ಕೊಂಡು ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡೋದನ್ನೇ ಮರ್ತ್ಬಿಟ್ಟಿರ್ತೀವಿ. ಸೊ ನಾನು ಈ ಚಾನಲ್ ಮುಖಾಂತರ ನನ್ನ ಲೈಫ್ನಲ್ಲಿ ಒಂದಷ್ಟು ಚೇಂಜಸ್ ತಂದ್ಕೊಳ್ಬೇಕು, ಒಂದು ಸ್ವಲ್ಪ ಮೋಟಿವೇಶನ್ ತಗೊಂಡು ಏನಾದರೂ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು, ಸುತ್ತಾಡಬೇಕು, ಸ್ವಲ್ಪ ಎಂಟರ್ಟೈನ್ಮೆಂಟ್ ನನ್ನ ಲೈಫಲ್ಲೂ ನಾನು ತಂದ್ಕೋಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ಯೂಟ್ಯೂಬ್ ಚಾನೆಲ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಖಂಡಿತ ಬೇಕಾಗುತ್ತೆ. ಇದರಿಂದ ನಿಮಗೂ ನನ್ನ ಕಂಟೆಂಟ್ಸಿಂದ ನಿಮಗೂ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು. ಲೈಕ್ ಹೊಸ ತಾಯಂದಿರು ಇರ್ತಾರೆ, ಅವರಿಗೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ನನ್ನ ಕಂಟೆಂಟಿಂದ ಏನಾದರೂ ಸ್ವಲ್ಪ ಇನ್ಪುಟ್ ಸಿಗಬಹುದು. ನನಗೊಬ್ಳು 2.5 ವರ್ಷದ ಮುದ್ದಾದ ಮಗಳಿದ್ದಾಳೆ. ಅವಳನ್ನ ನಾನು ಹೇಗೆ ಕೇರ್ ಮಾಡ್ತೀನಿ, ಅವಳಿಗೋಸ್ಕರ ನಾನು ಏನೇನು ಮಾಡ್ತೀನಿ, ಇದರಿಂದ ಹೊಸ ತಾಯಂದಿರಿಗೆ ಕೆಲವೊಂದು ಅಷ್ಟು ಇನ್ಪುಟ್ ಸಿಗ್ಬೋದು, ಅವ್ರಿಗೂ ಸಹಾಯ ಆಗ್ಬೋದು. ನಾನು ನನ್ನ ಚಾನಲ್ನ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದನೇ ಶುರು ಮಾಡಬೇಕಂತ ಅಂದ್ಕೊಂಡು ಶುರು ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ. ಅದನ್ನು ನಾನು ಮುಂದೆ ಬರೋ ದಿನಗಳಲ್ಲಿ ಚೇಂಜ್ ಮಾಡಿಕೊಂಡು ಅದನ್ನು ಇನ್ನೂ ಚೆನ್ನಾಗಿ ಕಂಟೆಂಟ್ಸ್ನ ಕೊಡೋ ಪ್ರಯತ್ನ ಖಂಡಿತ ಮಾಡ್ತೀನಿ. ಬನ್ನಿ, ನಮ್ಮನೇಲಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡೋಣ. ಮುಂಚೆಯಿಂದನೇ ನಾವು ಎಲ್ಲ ಸಿದ್ಧತೆಗಳನ್ನ ಶುರು ಮಾಡ್ಕೊಂಡಿದ್ವಿ. ಇಲ್ಲಿ ಅಡುಗೆನ ಮಾಡ್ತಾಯಿದ್ದೀವಿ. ಲೈಕ್ ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ, ಕರ್ಜಿಕಾಯಿ, ಒಬ್ಬಟ್ಟು, ಕಜ್ಜಾಯ, ಹೋಡ್ಬಳೆ, ಇದೆಲ್ಲದನ್ನು ನಾವು ಮನೆಯಲ್ಲೇ ಮಾಡ್ತೀವಿ. ನಾನು ನನ್ನ ತಮ್ಮ ಇಬ್ಬರು ಇದನ್ನು ಮಾಡೋ ಪಾರ್ಟ್ನರ್ಸ್. ಇಬ್ಬರು ಕೆಲಸಗಳನ್ನ ಮುಗಿಸಿ ನೈಟಲ್ಲಿ ಎಲ್ಲ ಊಟ ಮುಗಿಸಿ ಆಮೇಲೆ ಕೂತ್ಕೊಂಡು ಎಲ್ಲನೂ ಪ್ರಿಪ್ರೇಷನ್ಸ್ ಮಾಡ್ತೀವಿ. ಅಮ್ಮಂಗೆ ಹೆಲ್ಪ್ ಮಾಡ್ತೀವಿ. ನಾವಿಬ್ಬರು ತಿಂಡಿಗಳು ಮಾಡೋದನ್ನ ಮಾಡ್ತೀವಿ. ಈಗ ಹಬ್ಬದ ಹಿಂದಿನ ದಿನ ನಾನೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ನನಗೆ ಈ ರೀತಿ ನಾನೇ ಎಲ್ಲನೂ ಸಿದ್ಧತೆ ಮಾಡೋದು, ಹೂವು ಕಟ್ಟೋದು ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಜೊತೆಗೆ ತಾಂಬೂಲದ ಕೊಡೋದಕ್ಕೋಸ್ಕರ ಒಂದಷ್ಟು ಗಿಫ್ಟ್ ಐಟಮ್ಸ್ ತೊಗೊಂಡು ಬಂದಿದ್ದೆ. ನಾನು ನನ್ನ ಪುಟ್ಟ ಮಗಳು ಕೂತ್ಕೊಂಡು ಇಲ್ಲಿ ಇಬ್ಬರೂ ತಾಂಬೂಲನ ರೆಡಿ ಮಾಡ್ತಾಯಿದ್ದೀವಿ. ಅವಳ ಕಸಿನ್ಸ್ ಎಲ್ಲ ಬರ್ತಾರೆ ಅಂತ ಸ್ವಲ್ಪ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ. ಈಗಲೇ ನನಗೆ ಹಾಕ್ಕೊಡಿ ಅಂತೆಲ್ಲ ಕೇಳ್ತಾ ಇದ್ದಾಳೆ. ಇಬ್ಬರು ಸೇರಿಕೊಂಡು ಕೂತ್ಕೊಂಡೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇದು ಮಕ್ಳಿಗೆ ಕೊಡೋದಕ್ಕೋಸ್ಕರ ಒಂದು ಬಳೆ ತಾಂಬೂಲನ ಪುಟ್ಟದಾಗಿ ಮಾಡ್ತಾಯಿದ್ದೀನಿ. ಜೊತೆಗೆ ಅವಳು ಏನೇನೋ ಮಾತಾಡ್ತಾ ಇದ್ದಾಳೆ ಕೇಳಿಕೊಂಡು ಇಬ್ಬರು ಜೊತೆ ಕೂತ್ಕೊಂಡು ಮಾಡೋದು ಒಂಥರ ಖುಷಿ. ಇದು ಒಂದು ಪುಟ್ಟ ಬ್ಯಾಂಗಲ್ ಬಾಕ್ಸ್ ಕ್ಯೂಟಾಗಿದೆ. ತಾಯಿ ಲಕ್ಷ್ಮಿ ಅಲಂಕಾರ ಪ್ರಿಯೆ ಅಂತ ಅಂತಾರೆ. ಅದಕ್ಕೆ ನಮ್ಮ ಮನೆಗೆ ಬರೋ ಲಕ್ಷ್ಮಿಯರಿಗೆಲ್ಲ ನಾನು ಅದಕ್ಕೆ ರಿಲೇಟೆಡಾಗಿ ಏನಾದರೂ ಒಂದು ಕೊಡಬೇಕಂತೇಳಿ ಇದನ್ನು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದೆ. ಈ ರೀತಿ ಇದೆ ನೋಡಿ, ಚೆನ್ನಾಗಿದೆ. ಜೊತೆಗೆ ಯೂಸ್ಫುಲ್ ಆಗುತ್ತೆ, ಎಲ್ಲ ಕ್ಯಾರಿ ಮಾಡ್ಬೋದು ಎಲ್ಲಾದರೂ ಹೋದಾಗ. ಸುಮ್ಮನೆ ಏನೋ ಒಂದು ಬ್ಲೌಸ್ ಪೀಸ್ ಜಸ್ಟ್ ಒಂದು ಇದು ಕೊಡೋ ಬದಲು ಹಿಂಗೇನಾದರೂ ಒಂದು ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ. ಈಗೆಲ್ಲನೂ ತಾಂಬೂಲನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅರಿಶಿನ, ಕುಂಕುಮ, ಬಳೆ, ಹೂವು, ಬ್ಲೌಸ್ ಪೀಸು ಎಲ್ಲ ಇಟ್ಟು ಅದನ್ನು ಈ ರೀತಿ ಒಂದು ಪುಟ್ಟದಾಗಿ ಪ್ಯಾಕೇಜ್ ಮಾಡ್ತಾಯಿದ್ದೀನಿ. ಈಗ ಬೆಳಗ್ಗೆ ಎಲ್ಲ ಅಲಂಕಾರ ರೆಡಿ ಮಾಡಿ ಪೂಜೆಗೆ ಅಮ್ಮ ಮಾಡ್ತಾಯಿದ್ದಾರೆ. ನಾವೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ನನ್ನ ತಮ್ಮ ವೀಡಿಯೋ ಶೂಟ್ ಮಾಡ್ತಾಯಿದ್ದಾನೆ. ಎಲ್ಲ ರೆಡಿ ಮಾಡಿದ್ದೀವಿ. ರೆಡಿ ಮಾಡೋ ವೀಡಿಯೋನ ತಗೊಳ್ಳಿಕ್ಕಾಗಲಿಲ್ಲ, ಅಷ್ಟು ಸಮಯ ಸಿಗಲಿಲ್ಲ. ಎಲ್ಲ ಪ್ರಿಪ್ರೇಷನ್ಸ್ ಅವತ್ತಿನ ದಿನವೇ ಮಾಡೋಕ್ಕಾಗಿದ್ದರಿಂದ ಬೇರೆ ಎಲ್ಲ ವೀಡಿಯೋಸ್ನ ಶೂಟ್ ಮಾಡೋಕ್ಕಾಗಲಿಲ್ಲ. ಈ ರೀತಿ ಬಂದಿದೆ ನೋಡಿ ಔಟ್ಪುಟ್. ಹೇಗೆ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಹೇಗಿದೆ ಅಂತ. ಲಕ್ಷ್ಮೀ ದೇವಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂದರೆ ದೇವಿನೇ ಎದ್ದು ಬಂದು ಕೂತಿರೋ ಥರ ನಮಗೆ ಒಂಥರ ಫೀಲ್ ಆಗ್ತಾಯಿತ್ತು. ಈ ಸರಿ ತುಂಬ ಚೆನ್ನಾಗಿ ಬಂತು ಪ್ರೆಸೆಂಟೇಷನ್. ನನಗಂತೂ ತುಂಬ ಇಷ್ಟ ಆಯಿತು. ಡೆಕೋರೇಟ್ ಮಾಡಿರೋದ್ರಿಂದ ನನಗೊಂಥರ ತುಂಬ ಖುಷಿ ಆಗ್ತಿದೆ ನೋಡೋದಕ್ಕೆ. ಒಂಥರ ಮನಸ್ಸಿಗೆ ತೃಪ್ತಿ ಆಗುತ್ತೆ.
ನಾನು ಎಷ್ಟು ಮಾಡಿದ್ರೂ ಸಾಕಾಗಲ್ಲ, ಇನ್ನೂ ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಅಷ್ಟು ಟೈಮ್ ಸಿಕ್ಕಿಲ್ಲ. ಟೈಮ್ ಕರೆಕ್ಟಾಗಿ ಪೂಜೆ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂತೇಳಿ ಎಲ್ಲ ಮಾಡಿದ್ವಿ. ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ಇನ್ನು ಅದು ಇದು ತಂದಿಡೋದು ಮಾಡೋದು ಮಾಡ್ತಾನೆ ಇರಬೇಕನ್ಸುತ್ತೆ, ಮಾಡ್ತಾನೇ ಇದ್ದೀನಿ. ಹಾಗೆ ಎಲ್ಲರೂ ನನ್ನ ತಮ್ಮ ಶೂಟ್ ಮಾಡ್ತಾಯಿದ್ದ, ನಮ್ಮ ಹಸ್ಬೆಂಡ್ ಮಗಳಿಗೆ ರೆಡಿ ಮಾಡ್ತಾಯಿದ್ರು, ಅಮ್ಮ ಒಂದು ಕಡೆ ಪೂಜೆ ಮಾಡ್ತಾಯಿದ್ರು. ಹೀಗೆಲ್ಲ ಮಾಡ್ಕೊತಾ ಇದ್ವಿ. ಎಲ್ಲರೂ ಸೇರಿ ಜೊತೆಗೆ ಹಬ್ಬ ಸೆಲೆಬ್ರೇಟ್ ಮಾಡೋದೇ ಒಂಥರ ಖುಷಿ ಅಲ್ವಾ. ಎಷ್ಟೇ ಮಾಡಿದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಈಗೆಲ್ಲರೂ ಕೂತ್ಕೊಂಡು ಪೂಜೆ ಆದಮೇಲೆ ಕಂಕಣ ಕಟ್ಕೊತಾ ಇದ್ದೀವಿ. ಜೊತೆಗೆ ನನ್ನ ಮಗಳನ್ನ ನಾನು ಕಟ್ಕೊಳ್ಳಲ್ಲ, ನನಗೆ ಬೇಡ ಅಂತ ಅವಳು ಹಠ ಮಾಡ್ತಾಯಿದ್ಲು. ಅವಳಿಗೆ ಅದೆಲ್ಲ ಹೊಸದಲ್ವ, ನನಗೆ ಬೇಡ ಅಂತ ಹೇಳಿ ಅದಕ್ಕೆ ಅವರಪ್ಪ ಏನೇನೋ ಹೇಳಿ ಅವಳಿಗೆ ಕಟ್ಕೋಬೇಕಪ್ಪ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಕೂತ್ಕೊಂಡು ನಾನು ಸ್ವಲ್ಪ ವರಮಹಾಲಕ್ಷ್ಮಿ ವ್ರತ ಕಥೆ ಪಾರಾಯಣ ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ಸ್ತೋತ್ರಗಳನ್ನು ಹೇಳಿ, ಗಣೇಶ ಸ್ತೋತ್ರ, ಯಮುನಾದೇವಿ ಸ್ತೋತ್ರ ಎಲ್ಲದನ್ನು ಹೇಳಿ ವ್ರತಕಥೆನ ಓದ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಮತ್ತೆ ಈವ್ನಿಂಗ್ ಇನ್ನೊಂದು ಸರಿ ಫ್ರೆಶ್ ಅಪ್ ಆಗಿ ಪೂಜೆ ದೀಪ ಮುಡಿಸಿ ಪೂಜೆ ಮಾಡಿ ಎಲ್ಲ ಮಾಡಿ ಬಂದವರಿಗೆಲ್ಲ ತಾಂಬೂಲ ಕೊಡಬೇಕಂತ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಗೆ ಬಂದಿದ್ದ ಪುಟ್ಟ ಲಕ್ಷ್ಮಿಯರಿಗೆ ಮೊದಲೇ ಕೊಟ್ಟೆ. ಅವರಿಗೆಲ್ಲನೂ ಕೊಟ್ಟು ಅವರಿಂದ ಆಶೀರ್ವಾದ ತಗೊಂಡು, ಅವ್ರ ಮಕ್ಕಳ ದೇವ ಸಮಾನ ಅಲ್ವಾ, ಅವರಿಂದ ಆಶೀರ್ವಾದ ತಗೊಂಡ್ರೆ ನಮಗೆಲ್ಲದು ದೊರೀಲಿ ಅಂತ. ಈ ಮಕ್ಕಳಿಗೂ ಏನೋ ಒಂಥರ ಖುಷಿ, ನಮಗೇನೋ ಗಿಫ್ಟ್ ಕೊಡ್ತಾ ಇದ್ದಾರೆ, ಕುಂಕುಮ ಹಚ್ತಾ ಇದ್ದಾರೆ. ನನ್ನ ಮಗಳಿಗೆ ಒಂಥರ ಈ ಹೂವು ಮುಡ್ಕೊಳ್ಳೋದು, ಅರಿಶಿನ ಕುಂಕುಮ ಇಟ್ಕೊಳ್ಳೋದು ಇದೆಲ್ಲ ತುಂಬ ಇಷ್ಟ. ಅವಳೇ ಆಗಾಗ ದೇವ್ರ ಮನೆಗೆ ಹೋಗಿ ಎಲ್ಲ ಹಚ್ಕೊತಾ ಇರ್ತಾಳೆ. ಇವತ್ತು ನಾನು ಹಚ್ತಾ ಇರೋದ್ರಿಂದ ಅವಳಿಗೆ ತುಂಬ ಖುಷಿ ಆಗಿಬಿಟ್ಟಿದೆ. ಇವರಿಬ್ಬರು ನನ್ನ ಅಣ್ಣನ ಮಕ್ಕಳು, ಅವರಿಗೂ ಎಲ್ಲ ಹಚ್ಚಿದೆ. ಈಗ ಈ ರೀತಿ ನಮ್ಮ ಮನೇಲಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಹೀಗಿತ್ತು ನಮ್ಮ ಮನೇಲಿ ಹಬ್ಬ. ನಿಮ್ಮ ಮನೇಲಿ ಹಬ್ಬ ಹೇಗಾಯಿತು ಅಂತೇಳಿ ನನಗೆ ತಿಳಿಸ್ಕೊಡಿ ಕಾಮೆಂಟ್ ಸೆಕ್ಷನಲ್ಲಿ. ಇದು ನಮ್ಮ ಮೊದಲನೇ ವಿಡಿಯೋ ಆಗಿರೋದ್ರಿಂದ ತುಂಬ ಮಿಸ್ಟೇಕ್ಸ್ ಇದೆ. ಮುಂಬರೋ ದಿನಗಳಲ್ಲಿ ಒಳ್ಳೆ ವಿಡಿಯೋ ಕಂಟೆಂಟ್ಸ್ ಜೊತೆಗೆ ನಾವು ಬರ್ತೀವಿ. ಎಲ್ಲ ಮಿಸ್ಟೇಕ್ಸ್ನ ತಿದ್ಕೊತೀವಿ, ಆದಷ್ಟು ಒಳ್ಳೆ ಕಂಟೆಂಟ್ಸ್ನ ಕೊಡ್ತೀವಿ. ನನ್ನ ದೊಡ್ಡ ಮಗಳು, ನಮ್ಮ ಅಕ್ಕನ ಮಗಳು, ಇವಳು ನನ್ನ ಪಾರ್ಟ್ನರ್ ಇನ್ ಕ್ರೈಮ್, ಈಗ ನನ್ನ ಯೂಟ್ಯೂಬ್ ಪಾರ್ಟ್ನರ್ ಕೂಡ. ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷ ಎಲ್ಲರ ಮೇಲಿದ್ದು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲನೂ ಸಿಕ್ಕಿ ಎಲ್ಲರೂ ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.